ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನೇ ಮಾಡೋಣ. ಬೀಯಿಂಗ್ ಗುಡ್, ಡೂಯಿಂಗ್ ಗುಡ್. ಈ ಪದನ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ದ ರೀಸನ್, ಕಾರಣ ಏನಂದ್ರೆ, ಈ ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಎನ್ನುವಂಥವರು ಹಿಂದೆಯೂ ಇದ್ದಾರೆ, ಇವತ್ತು ಇದ್ದಾರೆ, ಮುಂದೆಯೂ ಇರುತ್ತಾರೆ. ಆದರೆ ಆ ಒಳ್ಳೆಯದು ಎಂದರೇನು ಎನ್ನುವುದನ್ನು ಕೂಡ ನಾವು ಡಿಫೈನ್ ಮಾಡ್ಕೋಬೇಕಾಗಿದೆ. ಕಾಲಕ್ರಮೇಣ ಪರಿಸರದ ಅನುಸಾರ ಈ ವಿಚಾರಗಳು ಅನುಭವದ ಮೇಲೂ ಕೂಡ ಗೊತ್ತಾಗ್ತಾ ಇರ್ತದೆ. ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಇರ್ತಾನೆ. ಶೈಲಜಾ ಟೀಚರ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮೇಡಮ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನು ಮಾಡೋಣ. ಇದೊಂದು ಬದುಕಿನ ಒಂದು ಪಾಠವನ್ನ ಕಲಿಸ್ತಕ್ಕಂತಹ ಒಂದು ವಾಕ್ಯ ಸರ್. ತುಂಬಾ ಆಳವಾದಂತಹ ಅರ್ಥ ಇದರಲ್ಲಿದೆ. ಮೊದಲನೇದಾಗಿ ನಾವು ಮೊದಲನೇ ವಾಕ್ಯ ನಮ್ಮನ್ನ ನಾವು ಸರಿ ಮಾಡಿಕೊಳ್ಳುವುದನ್ನ ಸೂಚಿಸುತ್ತೆ. ಅಂದ್ರೆ ಒಳ್ಳೆಯವರಾಗಿರೋಣ. ಹೇಗೆ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿಟ್ಟುಕೊಳ್ಳೋದು, ಒಳ್ಳೆಯ ಚಿಂತನೆಗಳನ್ನ ಬೆಳೆಸ್ಕೊಳ್ಳೋದು. ಹಾಗೇನೆ ನಮ್ಮ ವಿಚಾರಗಳು, ಮನಸ್ಸು ಶುದ್ಧವಾದಂತೆಲ್ಲ ನಮ್ಮಲ್ಲಿ ದಯೆ, ಕರುಣೆ, ಅನುಕಂಪ ಇಂಥ ಮಾನವೀಯ ಮೌಲ್ಯಗಳು ಹೆಚ್ಚಾಗಿ ಬೆಳೆಯೋಕ್ ಶುರುವಾಗ್ತವೆ. ಆಗ ನಮ್ಮಿಂದ ಏನಾದ್ರೂ ಒಂದು ಅಳಿಲು ಸೇವೆಯನ್ನ, ಒಳ್ಳೆಯದನ್ನ ನಾವು ಒಳ್ಳೆಯವರಾಗಿ ರೂಪುಗೊಂಡ ನಂತರ ಏನ್ ಮಾಡ್ಬೋದು, ಸಮಾಜಕ್ಕಾಗಿ ಒಳ್ಳೆಯದನ್ನ ಇದು ಸೂಚಿಸುತ್ತೆ. ನಾವು ಸಮಾಜ ಸೇವೆ ಮಾಡ್ಬೋದು. ಅಥವಾ ಸಮಾಜಕ್ಕೆ ಒಂದು ಬುದ್ಧನ ಹತ್ರ ಒಂದು ವ್ಯಕ್ತಿ ಅಲ್ಲಿ ಕೇಳ್ತಾರಂತೆ, ನನ್ ಕಡೆ ಏನೂ ಇಲ್ಲ, ನಾನು ಹೆಂಗ್ ಖುಷಿಯಾಗಿರೋದು ಅಂತ. ಆಗ ಬುದ್ಧ ಹೇಳ್ತಾರಂತೆ, ಆ ಖುಷಿಯಾಗಿರ್ಬೇಕಂದ್ರೆ ಏನಾದ್ರೂ ನೀಡೋದನ್ನ ಕಲಿ ಅಂತ. ಅಯ್ಯೋ ಮಹಾಪ್ರಭುಗಳೇ, ನಾನು ಭಿಕ್ಷುಕ, ನಾನೇನ್ ನೀಡ್ಲಿ, ನನ್ಗೆ ಏನು ಇಲ್ಲ ಅಂದಾಗ ಬುದ್ಧ ಭಗವಾನ್ರು ಹೇಳ್ತಾರಂತೆ, ಅಲ್ಲ ನಿನ್ಗೆ 2 ಕೈ ಇದಾವಲ್ಲ, ಯಾರಿಗಾದ್ರೂ ಸಹಾಯ ಮಾಡ್ಬೋದಲ್ಲ ಅಂತಂದು. ಹೌದೌದು, ಹೋಗ್ಲಿ, ನಿನ್ ಒಳ್ಳೆ ಧ್ವನಿ ಇದೆ, ಯಾರಿಗಾದ್ರೂ ಬೇಜಾರಾದಾಗ ಒಂದು ಒಳ್ಳೆ ಸಮಾಧಾನದ ಮಾತನ್ನ ಹೇಳ್ಬೋದು. ಹಾಗೆ ನಿನ್ಗೆ ಏನೂ ಆಗಿಲ್ಲ ಅಂದ್ರೆ ಕನಿಷ್ಠ ಒಂದು ಮುಗುಳ್ನಾಗಾದ್ರೂ ನಕ್ಕಾಗ ಸಮಾಜ ನಿನ್ ಎಷ್ಟೋ ಖುಷಿ ಪಡ್ತಾರೆ. ಆಗ ಜನ ನಿನ್ಗೆ ಬಹಳಷ್ಟು ಗೌರವನ್ನ ಕೊಡ್ತಾರೆ ಅಂತ ಹೇಳಿದೆ. ಹಾಗೆ ಬದುಕಿನಲ್ಲಿ ಒಳ್ಳೆಯವರಾಗದಂದ್ರೆ ನಮ್ಮ ಮನಸ್ಸನ್ನ ನಾವು ಶುದ್ಧ ಮಾಡಿಕೊಳ್ಳೋದು. ಒಳ್ಳೆಯದನ್ನ ಮಾಡೋದಂದ್ರೆ ನಮ್ಮಲ್ಲಿ ಏನಿರುತ್ತ, ನಮ್ ಕಡೆ ಏನು ನಾವು ಬೆಸ್ಟ್ ಅನ್ನೋ ಕ್ವಾಲಿಟಿ ಇರುತ್ತೆ, ಅದನ್ನ ಸಮಾಜಕ್ಕೆ ಹಂಚ್ತಾ ಹೋಗೋದ್ರಿಂದ ಅದು ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ, ಖುಷಿಯನ್ನ ಹಂಚಿದಷ್ಟು ಹೆಚ್ಚಾಗುತ್ತೆ, ದುಃಖವನ್ನ ಹಂಚಿದಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೊದ್ಲು ನಮ್ಮನ್ನ ನಾವು ನಡೆ ನುಡಿಗಳನ್ನ ತಿದ್ದಿಕೊಂಡು ನಮ್ಮನ್ನ ನಾವು ಸಭ್ಯರನ್ನಾಗಿಸಿಕೊಳ್ಳೋಣ, ಶಿಷ್ಟರನ್ನಾಗಿಸಿಕೊಳ್ಳೋಣ. ಆ ನಂತರ ಸಮಾಜಕ್ಕೆ ನಮ್ದೇ ಆದ ಒಂದು ಅಳಿಲು ಸೇವೆಯನ್ನ ನೀಡೋದಕ್ಕೆ ನಾವು ಅಣಿಯಾಗೋದ್ರಿಂದ ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ಆಗುತ್ತೆ. ಮದರ್ ತೆರೇಸಾ ಅವರನ್ನ ನೋಡಿದಾಗ ಅವರು ತಮ್ಮ ಬದುಕನ್ನೇ ದೀನ ದಲಿತರ ಸೇವೆಗೆ ಮುಡುಪಾಗಿಟ್ರು. ಅವ್ರು ಹೇಳ್ತಾರೆ, ನಾವು ಒಳ್ಳೆಯದನ್ನ ಮಾಡುದು ನಮ್ಮ ಬದುಕಿನ ಗುರಿ ಆಗ್ಬೇಕು ಅಂತ. ಹೀಗೆ ಬಹಳಷ್ಟು ಮಹನೀಯರು ನಮ್ಗೆ ಉದಾಹರಣೆ ಕೊಡ್ಬೋದಿಲ್ಲ. ಹಾಗಾಗಿ ನಾವು ಯಾರಾದ್ರೂ ಒಬ್ಬರನ್ನ ಆದರ್ಶವಾಗಿಟ್ಟುಕೊಂಡು ಆ ದಿಶೆಯಲ್ಲಿ ನಡೆದಾಗ ನಮ್ ಬದುಕು ಕೂಡ ಸಾರ್ಥಕ ಆಗುತ್ತೆ. ನಮ್ ಬದುಕಿನಿಂದ ಇನ್ನೊಬ್ರಿಗೂ ಕೂಡ ಪ್ರೇರಣೆಯ ಮಾರ್ಗದರ್ಶನ ದೊರೆಯುತ್ತೆ ಅನ್ನೋದು ನಂದು ಒಂದು ಅಭಿಪ್ರಾಯ ಸರ್. ಧನ್ಯವಾದ. ಓಕೆ ಶೈಲಜಾ ಮೇಡಮ್. ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು. ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನೇ ಮಾಡೋಣ ಅಂತ. ನಾವು ಒಳ್ಳೆಯದ್ ಮಾಡ್ಬೇಕಂದ್ರೆ ಮೊದಲು ನಮ್ ಬೇಸಿಕ್ ಅಂದ್ರೆ ನಮ್ಮ ಮನಸ್ಸು, ನಡೆ, ನುಡಿ ಶುದ್ಧವಾಗಿರ್ಬೇಕು. ಮತ್ತೆ ನಾವ್ ಯಾವ್ದೇ ತಪ್ಪು ಮಾಡದಾಗ್ರ ನಿತ್ಯ ನಾವು ಆತ್ಮ ಪರಿಶೀಲನೆ ಮಾಡ್ಕೋಬೇಕು. ನಾವ್ ಇವತ್ತು ಏನ್ ಮಾಡಿದೀವಿ, ಮತ್ತ ಯಾವ್ದೇ ತಪ್ಪು ತಿದ್ಕೋಬೇಕಾದ್ರೂ ಒಂದು ಧೈರ್ಯ ಬೇಕು ಮನುಷ್ಯನಿಗೆ. ಈಗ ಸಮಾಜ ದತ್ತವಾದ ಕರ್ತವ್ಯ ಅಂದ್ರೆ ಒಳ್ಳೇದು ಮಾಡೋಣ ಅಂದಕರ ಈ ತರ ತಪ್ಪು ಮಾರ್ಗದಿಂದ ಸನ್ಮಾರ್ಗ ತರಬೇಕಾದ್ರೆ ನಾವು ನೈತಿಕ ಜ್ಯೋತಿಯನ್ನು ಪ್ರಜ್ವಲಿಸ್ಬೇಕು ಅವರೊಳಗಿನ ಅವರ ಮನಸ್ಸಿನಲ್ಲಿ ಇರುವುದು. ಒಳ್ಳೆಯದನ್ನು ಬದಲಾಯಿಸಲು ಮತ್ ನಾವು ಕೋಪ ತಾಪದಿಂದ ಬೇರೆಯವರನ್ನು ಬದಲಾಯಿಸಕ್ ಆಗುವುದಿಲ್ಲ. ಮತ್ತೆ ಪ್ರೀತಿ ಸಹಾನುಭೂತಿಯಿಂದ ಬದಲಾಯಿಸಬಹುದು. ಮತ್ತೆ ಪ್ರೀತಿಯಿಂದ ಹೇಳಿದ ಮಾತು ಹೃದಯ ತಲುಪ್ತದ. ಅದೇ ಕೋಪದಿಂದ ಹೇಳಿದ ಮಾತು ಕಿವಿಗೂ ಕೇಳೋದಿಲ್ಲ ಅಂತ. ಗಾಂಧೀಜಿಯವರು ಯಾವಾಗಲೂ ಅವರು ಸತ್ಯದ ಮಾರ್ಗದಲ್ಲಿ ನಡೆದವರು. ಇಡೀ ರಾಷ್ಟ್ರವನ್ನು ತಮ್ಮ ಅದೇ ದಾರಿಗೆ ಕರೆತಂದವರು. ನಾವು ಒಳ್ಳೆಯತನ ಬೆಳಕಿನಂತೆ, ಅದು ಕೇವಲ ತನ್ನನ್ನೇ ಬೆಳಕಾಗಿಸುವುದಲ್ಲ, ತನ್ನ ಸುತ್ತಮುತ್ತಲಿರುವ ಪರಿಸರವನ್ನು ಬೆಳಕಾಗಿಸ್ತದ ಅಂತ ಹೇಳ್ತೀವಿ. ಒಳ್ಳೆಯತನವನ್ನು ಮನದ ನಂಬಿಕೆಯಾಗಿ ಸಿಕೊಂಡ್ರೆ ಬಾಳು ಸುಂದರವಾಗುತ್ತದ ಅಂತ ಹೇಳಿ, ಮತ್ತು ಸಮಾಜ ಶಾಂತ ಆಗ್ತದ, ಮಾನವ ಧರ್ಮವಾಗಿ ಆಗುತ್ತದ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ ಸರ್. ಧನ್ಯ. ಎಸ್ ಶಂಕರ್, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನೇ ಮಾಡೋಣ. ಇದು ಎಲ್ರಿಗೂ ಅನ್ವಯಿಸುವಂತದ್ದು.
ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಒಟ್ಟಾರೆಯಾಗಿ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ಸೂಚಿಸುತ್ತೆ. ನಾವು ಈಗ ಯಾರಿಗೆ ಒಬ್ಬರಿಗೆ ಸಹಾಯ ಮಾಡೋದಿರ್ಬೋದು, ಅಥವಾ ಏನೋ ಒಂದ್ ಮಾಡ್ತೀವಿ, ಅನುಕಂಪ ತೋರಿಸ್ತೀವಿ ಅಂತಂದ್ರೆ, ಅಥವಾ ಏನೇ ಸಹಾಯ ಮಾಡ್ತೀವಿ ಅಂದ್ರೆ ನಿಸ್ವಾರ್ಥವಾಗಿ ಮಾಡ್ಬೇಕಂತೆ. ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಅವ್ರು ಇನ್ಯಾವತ್ತೋ ನಮ್ಗೆ ಸಹಾಯ ಮಾಡ್ತಾರೆ, ಮಾಡ್ಬೇಕು ಅನ್ನೋ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಂಗೆ, ಯಾವುದೇ ರೀತಿ ಅದರಿಂದ ಫಲಾಪೇಕ್ಷೆ ಇಲ್ದಂಗೆ ಸಹಾಯ ಮಾಡ್ಬೇಕು. ಯಾರಿಗ ಅಗತ್ಯ ಇರುತ್ತೆ, ಯಾರಿಗ್ ಸಹಾಯದ ಅಗತ್ಯ ಇರುತ್ತೆ, ಯಾರಿಗೆ ಅನುಕಂಪದ ಅಗತ್ಯ ಇರುತ್ತೆ, ಅವ್ರಿಗೆ ನಮ್ಗೆ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯದನ್ನ ಮಾಡಿದ್ರೆ ಅದು ಯಾವ್ದಾದ್ರೂ ರೂಪದಲ್ಲಿ ಪರೋಕ್ಷವಾಗಿ ನಮ್ಗೆ ಒಂದಲ್ಲ ಒಂದ್ ರೂಪದಲ್ಲಿ ಮತ್ತೆ ಒಳ್ಳೇದಾಗುತ್ತೆ. ಆ ಕಾರಣದಿಂದ ನಾವು ಒಳ್ಳೆಯವರಾಗಿದ್ದು ನಾವು ಒಳ್ಳೆಯದನ್ನೇ ಮಾಡ್ಬೇಕು. ಇನ್ನೊಂದು ಒಳ್ಳೆಯವರಾಗಿರೋದ್ರಿಂದ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಆತ್ಮದಲ್ಲಿ ಒಂದು ಸಂತೃಪ್ತಿ ಇರುತ್ತೆ. ನಮ್ಮ ಮನವನ್ನ ಸಂತೈಸ್ಕೊಂಡು ನಾವೊಂದೇನು ಒಂದು ಸಾಮಾಜಿಕ ಕಳಕಳಿ, ಒಂದು ನಾಗರಿಕ ಪ್ರಜ್ಞೆ, ಅಥವಾ ಬೇರೆಯವ್ರ ಬಗ್ಗೆ ಸಹಾನುಭೂತಿ ತೋರ್ಸೋದು, ಅಥವಾ ಸಹಾಯದ ಅಗತ್ಯ ಇರೋರಿಗೆ ಸಹಾಯ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಖುಷಿ ಭಾವ ಹೆಚ್ಚಾಗುತ್ತೆ. ನಮ್ ಬಗ್ಗೆ ನಮ್ಗೆ ಸಂತೋಷ ಆಗುತ್ತೆ. ಜೀವನದಲ್ಲಿ ನಾವು ಸಂತೋಷವಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ಇದು ಒಳ್ಳೆಯವರಾಗೋದ್ರಿಂದ ಇದು ಇಷ್ಟೆಲ್ಲ ನಮ್ಗೆ ಅನುಕೂಲ ಆಗುತ್ತೆ. ಇದು ಪರೋಕ್ಷವಾಗಿ ನಮ್ಗೆ ರೋಗಗಳನ್ನ, ಒಂದು ಮಾನಸಿಕ ಕ್ಲೇಶಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿಕ್ ಬಯಸ್ತೀನಿ. ಇಷ್ಟೆಲ್ಲ ಆಗೋದ್ರಿಂದ ನಾವು ಒಳ್ಳೆಯವರಾಗಿರೋದ್ರಿಂದ ಏನ್ ತಪ್ಪೇನಿಲ್ಲ. ಒಳ್ಳೆಯವರಾಗಿದ್ದು ಒಳ್ಳೇದ್ ಮಾಡ್ಬೇಕು. ಯಾವುದೇ ನಿರೀಕ್ಷೆ ಇದ್ದಂಗೆ ಒಳ್ಳೇದ್ ಮಾಡೋದ್ರಿಂದ ನಮ್ಗೆ ಮಾನಸಿಕವಾಗಿ ಒಂದು ಆತ್ಮ ಸಂತೃಪ್ತಿ ಸಿಗುತ್ತೆ. ಆ ಸಹಾಯ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಸಿಗುತ್ತೆ ಅಂತ ಹೇಳಿಕ್ ಬಯಸ್ತೀನಿ ಸರ್. ಈ ಸಂದರ್ಭದಲ್ಲಿ ನಾವು ಈ ಒಂದು ನಿರೀಕ್ಷೆ ಇಲ್ದಂಗೆ, ಪ್ರತಿಫಲಾಪೇಕ್ಷೆ ಇಲ್ದಂಗೆ ಒಳ್ಳೆಯದನ್ನ ಮಾಡಿರೋರನ್ನ ಸ್ಮರಿಸೋದಾದ್ರೆ ಮಹಾನ್ ಬುದ್ಧ ಇರ್ಬೋದು, ಬಸವಣ್ಣರು, ಈ ಶರಣರಿರ್ಬೋದು, ದಾಸರು, ಮದರ್ ತೆರೇಸಾ ಅವರಂತೂ ಅವರು ಈ ಒಂದು ಸಹಾಯ ಗುಣಕ್ಕೆ, ಅವರಿಗೆ ಒಂದು ಒಳ್ಳೆಯ ತನಕ್ಕೇನೆ ಒಂದು ನೊಬೆಲ್ ಪ್ರಶಸ್ತಿ ಬಂದಿದೆ. ಆಮೇಲೆ ಈಗ ನಮ್ಮ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿರ್ಬೋದು, ಸಿದ್ದೇಶ್ವರ ಸ್ವಾಮೀಜಿಗಳಿರ್ಬೋದು, ಹೀಗೆ ನಮಗ್ ಗೊತ್ತಿಲ್ಲದೆ ಇರ್ತಕ್ಕಂಥ ಅನೇಕ ಮಹನೀಯರು ಒಳ್ಳೇದನ್ನ ಮಾಡ್ತಾನೆ ಇದ್ದಾರೆ. ಅವ್ರು ಒಳ್ಳೆಯವ್ರಾಗಿರೋದಲ್ದೇನೆ ಸಮಾಜಕ್ಕೂ ಅವರಿಂದ ಒಳ್ಳೇದನ್ನ ಆಗ್ತಾನೆ ಇದೆ. ಹಾಗಾಗಿ ನಾವು ಒಳ್ಳೆಯವರಾಗಿದ್ದು ಬೇರೆಯವ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು. ಅವ್ರಿಗೆ ಕೆಟ್ಟವರೇ ಆಗಿದ್ರು ಪರವಾಗಿಲ್ಲ, ನಾವು ಒಳ್ಳೆಯ ತರನೇ ಮುಂದುವರ್ಸ್ಕೊಂಡು ಹೋದ್ರೆ, ನಾವು ಒಳ್ಳೆಯದನ್ನೇ ಸಮಾಜದ ಮೇಲೆ ನಮ್ಮ ಒಳ್ಳೆಯತನದಿಂದ ಪ್ರಭಾವ ಬೀರ್ತಾ ಇದ್ರೆ 10 ಜನದಲ್ಲಿ ಅಟ್ಲೀಸ್ಟ್ ಒಬ್ರು ಇಬ್ರು ಆದ್ರೂನು ಅದರಿಂದ ಪ್ರಭಾವಕ್ಕೊಳಗಾಗಿ ಅವ್ರು ಒಳ್ಳೆಯವ್ರಾಗ್ಬೋದು, ಭವಿಷ್ಯದಲ್ಲಿ ಒಳ್ಳೆಯವ್ರಾಗ್ಬೋದು. ಸೊ ಹಾಗಾಗಿ ನಾವು ಒಳ್ಳೆಯವರಾಗಿದ್ದು ಒಳ್ಳೆಯದನ್ನೇ ಮಾಡ್ಬೇಕು. ಇದು ಒಂದು ಉತ್ತಮವಾದ ವಾಕ್ಯ. ಅದನ್ನ ನಾವು ಎಲ್ರೂ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಸ್ಕಾರ. ಎಲ್ರಿಗೂ ವಂದನೆಗಳು. ಎಸ್ ಶಂಕರ್, ಸಂತೃಪ್ತಿ, ಆತ್ಮ ಸಂತೃಪ್ತಿ ಎನ್ನುವ ಪದಗಳನ್ನ ಬಳಸಿದ್ರಿ. ಹೌದು, ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವೆಲ್ಲ ನಮಗೆ ಲಭ್ಯ ಆಗ್ತದೆ. ಓಕೆ, ವಂಗ್ಯಮ್ಮ ಏನ್ ಹೇಳ್ತೀರಿ? ನಮಸ್ತೆ. ಒಳ್ಳೇದನ್ನೇ ಮಾಡೋಣ, ಒಳ್ಳೆಯವರನ್ನ ಆಗಿ ಒಳ್ಳೇದನ್ನೇ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ನಾವು ದಿನನಿತ್ಯ ಒಳ್ಳೇದನ್ನೇ ಮಾಡ್ತಾ ಇದ್ರೆ ನಮಗೂ ಕೂಡ ಒಂದು ಆರೋಗ್ಯಕರವಾದಂತ ಒಂದು ಮನಸ್ಸಿಗೆ ಸಮಾಧಾನ ಸಿಗ್ತೈತಿ. ಯಾಕಂದ್ರೆ ಈಗ ಯಾರೋ ಒಂದು ಹೆಣ್ಣಾಗ್ಲಿ ಒಂದು ಮನಿಗ್ ನಮ್ಮ ಹತ್ರ ಒಂದು ಅವ್ರ ಬಗ್ಗೆನ ನಮ್ಗಿಷ್ಟು ಇಂತ ಕಷ್ಟ ಬಂದೈತಿ, ಇವ್ರು ಒಳ್ಳೆಯವ್ರು ಇದಾರ, ಇವ್ರ ನಮ್ ಪ್ರಾಬ್ಲಮ್ನ ಅವ್ರು ಕೇಳ್ತಾರಂತ ನಮ್ಮ ಹತ್ರ ಬಂದಾಗ ಅದನ್ನ ನಾವು ಅವ್ರಿಗೆ ಒಳ್ಳೆತನದಿಂದನ ನಾವು ಅವ್ರಿಗೆ ಮನಸ್ಸಿಗೆ ಒಂಥರ ಶಕ್ತಿ ಬರೋ ತರ ನಾವು ಮಾತಾಡಿದಾಗ, ಅವ್ರ ಜೊತೆ ನಿಂತು ಅವ್ರ ಕೆಲ್ಸವನ್ನು ನಾವು ಮಾಡಿಕೊಟ್ಟಾಗ ಅದು ಒಂದು ನಮ್ಮ ಮನ್ಸಿಗೂ ಕೂಡ ಸಮಾಧಾನ ಆಗುತ್ತೆ, ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ. ನಾವು ದಿನನಿತ್ಯ ಯಾರಿಗಾದ್ರೂ ಕೂಡ ಒಳ್ಳೇದನ್ನೇ ನಾವು ಬಯಸ್ತಾ ಇದ್ರೆ ನಮ್ಗೂ ಕೂಡ ಒಳ್ಳೇದನ್ನೇ ಆಗುತ್ತೆ. ಯಾಕಂತಂದ್ರೆ ನಾನು ಇವತ್ತು ಬೆಳಗ್ಗೆ ಅಂತ ಒಂದ್ ಕೆಲ್ಸ ಮಾಡ್ದೆ ಸರ್. ನಾನು ಏನಂತೇಳಿ, ಒಬ್ಳು ಚೈಲ್ಡ್ ಅಂಡರ್ ಏಜ್ ಆದಂತ ಹುಡುಗಿ ತಾಯಿ ತಂದಿ ಮದ್ವಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಆಕಿಗೆ ಮದ್ವಿ ಮಾಡಿ ಕೊಟ್ಟಾಗ ಅವಳಿಗೆ ನಂದ್ ನಂಬರ್ ಯಾರೋ ಕೊಟ್ಟಾರ, ಕಾಲ್ ಮಾಡಿ ನನ್ಗೆ ಹೇಳಿದಾಳೆ ಸರ್. ಆಕಿ ಏನಂತೇಳಿ, ನನ್ಗೆ ಇನ್ನೂ 18 ಏಜ್ ಆಗಿಲ್ಲ ಮೇಡಮ್, ನನ್ಗೆ ಮದ್ವಿ ಮಾಡಿ ಕೊಟ್ಟಾರ ಅಂತ ಹೇಳ್ಯಾಳ. ಅದಕ್ಕೆ ನಾನ್ ಏನ್ ಮಾಡ್ದೆ, ಚೈಲ್ಡ್ ಕೇರ್ ಕಾಲ್ ಮಾಡಿ ಆಕಿನ ತಗೊಂಬಂದು ಒಂದು ಹಾಸ್ಟೆಲ್ನಾಗ ಇಟ್ಟು ಆಕಿ ಮಾಡ್ಕೊಂಡಂತ ಗಂಡು ಕೂಡ ಕೇಸ್ ಹಾಕಿಸಿ ಅವ್ರ ತಾಯಿ ತಂದಿ ಮ್ಯಾಗನು ಕೇಸ್ ಮಾಡಿದಾರೆ ಸರ್. ಈಗ ಅದು ನನ್ಗೆ ಎಷ್ಟು ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ. ಇವತ್ ನಾನು ಒಬ್ರಿಗೆ ಒಳ್ಳೇದ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾಳೆ ಕೂಡ ನನ್ನ ಮಕ್ಳಿಗಾಗ್ಲಿ, ನನ್ಗಾಗ್ಲಿ, ನನ್ನ ಕುಟುಂಬಕ್ಕಾಗ್ಲಿ ಒಂದು ಒಳ್ಳೇದಾಗ್ತಿತ್ತು ಅನ್ನೋದು ಒಂದು ಮನೋಭಾವನೆ ನನ್ನಲ್ಲಿ ಇದ್ದು ನಾನು ಆ ಕೆಲಸ ಮಾಡಿದ್ಕೆ ನನ್ಗ ತುಂಬಾ ಖುಷಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಜೀವನದಲ್ಲಿ ಅನುಭವಗಳು
ಜೊತೆಗೆ ಘಟನೆಗಳು ಬರ್ತಾ ಇರುತ್ತೆ. ಅದಕ್ಕೆ ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಕೂಡ ಮುಖ್ಯ ಆಗ್ತದೆ. ನವೀನ್ ಕುಮಾರ್. ಹಾ ಸರ್. ಸರ್, ಒಳ್ಳೆಯವರಾಗಿ ಇರೋಣ, ಒಳ್ಳೆಯದನ್ನೇ ಮಾಡೋಣ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಸರ್, ಈಗ ನಾವು ಫಸ್ಟ್ ಒಳ್ಳೇದು ಕೆಟ್ಟದ್ದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಅರ್ತ್ಕೊಳ್ಬೇಕು. ಹಂಗಾದ್ರೆ ಮಾತ್ರ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ ಸರ್. ಇಲ್ಲಾಂದ್ರೆ ನಮ್ಮ ಅನುಭವದಲ್ಲಿ ಏನಾದ್ರು ನಾವು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲದೆ ನಾವೇನಾದ್ರು ಮುನ್ನುಗ್ತಿದೀವಿ ಅಂತ ಅಂದಾಗ ಅವ್ರು ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಅಂತ ಒಂದು ಮನೋಭಾವದಿಂದ ಅವ್ರು ಮುನ್ನುಗ್ತಾ ಇರ್ತಾರೆ. ಬಟ್ ಏನಂದ್ರೆ ಸರ್, ನಾವು ಕೂಡ ಎಷ್ಟು ಸಾಧ್ಯನೋ ನಾವು ಫ್ರೀ ಇರೋ ಟೈಮಲ್ಲಿ ಅಷ್ಟು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ಅಂದ್ರೆ ಮಾಡ್ತಾ ಇರ್ತೀವಿ ಸರ್. ಕೆಲವೊಬ್ರಿಗೆ ಏನಂದ್ರೆ ಗೊತ್ತೇ ಇರಲ್ಲ ಕೆಲವೊಂದು ವಿಚಾರವಾಗಿ. ಈಗ ಮೇಡಮ್ ಹೇಳ್ತಾ ಇದ್ರು, ಅದೇ ತರ ನಮ್ದು ಕೂಡ ಕೆಲವೊಬ್ರು ಪಾಪ ಈ ಕೋರ್ಟು ಅಥವಾ ಪೊಲೀಸ್ ಈ ತರದ್ದು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಾಗ ಏನು ಗೊತ್ತಿಲ್ಲದೆ ಇರೋರು ತುಂಬಾ ಭಯ ಪಡ್ತಿರ್ತಾರೆ. ಅಂತವ್ರಿಗೆ ನಾವು ತುಂಬಾ ಹೆಲ್ಪ್ ಮಾಡಿದೀವಿ. ಮತ್ತೆ ಅದ್ರ ಬಗ್ಗೆ ಅರಿವು ಕೂಡ ಮೂಡಿಸ್ತಾ ಇರ್ತೀವಿ. ಈಗ ತುಂಬಾ ಜನ ಓದಿರ್ತಾರೆ ಸರ್, ಬಟ್ ಎಷ್ಟೋ ಜನರಿಗೆ ಕಾನೂನು ಬಗ್ಗೆ ಅರಿವು ಕೇಳಿಸ್ತಾ ಇಲ್ವಾ ಸರ್? ಕೇಳಿಸ್ತಾ ಇದೆಯಪ್ಪ? ಆಯ್ತಾ ಮಾತು? ಓಕೆ. ಹಾ ಸರ್. ಎಸ್, ನಮ್ ಜೊತೆ ಶರಣ ಬಸಪ್ಪ ಇದ್ದಾರೆ, ಕೇಳೋಣ. ಶರಣ ಬಸಪ್ಪ. ನಮಸ್ಕಾರ ಸರ್. ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನೇ ಮಾಡೋಣ. ಸಮಾಜ ಸರ್, ಯಾವುದೇ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಬೇಕು. ನಾವೆಂದು ಒಳ್ಳೆಯದೇ ಆಗ್ಬೇಕು. ನಮ್ಗೇನ್ ಅನುಭವ ಇದೆ ಅದು ಸಮಾಜದಲ್ಲಿ ಒಳ್ಳೆತನವನ್ನು, ನಮ್ಮ ಹತ್ರ ಒಳ್ಳೆತನ ಏನಿದೆ ಅದು ಹಂಚಬೇಕು ಸರ್. ಓಕೆ, ಫೈನ್. ಮಂಜುಳಾ ಅವರು. ಎಸ್, ಮಂಜುಳಾ ಮೇಡಮ್, ಎಲ್ಲರೂ ತಮ್ಮ ಅಭಿಪ್ರಾಯ ತಿಳಿಸಿದಿರಿ. ಕೊನೆಯದಾಗಿ ಮಂಜುಳಾ ಮೇಡಮ್. ಎಸ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಒಳ್ಳೆಯವರು ಆಗೋದು ಅಂತಂದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋ ರೀತಿ ನಾವಿರ್ಬೇಕು. ನಮ್ಮ ಮನಸ್ಸಿಗೆ ತೃಪ್ತಿ ಕೊಡೋದು ಅಂತಂದ್ರೆ ನಾವು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದೀವಿ ಅಂತ ನಮಗೆ ಫೀಲ್ ಆಗ್ಬೇಕು. ಅದು ಯಾವಾಗ ಆಗುತ್ತೆ ಅಂದ್ರೆ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ ನಮ್ಮನ್ನ ನಾವು ಬೆಳೆಸ್ಕೊಂಡಾಗ ನಾವು ಸಹಜವಾಗಿ ಒಳ್ಳೆಯವರಾಗ್ತೀವಿ. ಆ ನಂತರ ನಮ್ಮಿಂದ ಸಹಜವಾಗಿನೇ ಒಳ್ಳೇದು ಸಮಾಜಕ್ಕೆ ತಾನಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಎಲ್ಲಾ ರಂಗದಲ್ಲೂ ಉತ್ತಮವಾದಂತ ವ್ಯಕ್ತಿ ಯಾವತ್ತೂ ಮನೆಯಲ್ಲಿ ಕುತ್ಕೊಳ್ಳೋದಿಲ್ಲ. ಅವನು ಸಮಾಜಕ್ಕಾಗಿ ತನ್ನ ತಿಳಿಸ್ಕೋತಾನೆ. ಹಾಗಾಗಿ ಈ ಒಳ್ಳೇದನ್ನ ಮಾಡೋದು, ನಾವು ಒಳ್ಳೆಯರಾದಾಗ ಅದು ತನಗೆ ತಾನೇ ದಾರಿ ಮಾಡ್ಕೊಳ್ಳುತ್ತೆ. ಹಾಗಾಗಿ ಒಳ್ಳೆಯರಾದವರೆಲ್ಲ ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾರೆ ಅಂತ ಹೇಳ್ತೀವಿ ಸರ್. ನಮಸ್ಕಾರ. ಓಕೆ ಸ್ನೇಹಿತರೆ, ಒಳ್ಳೇದೇನು ಅಂತ ಅರ್ಥ ಮಾಡ್ಕೊಳ್ಳೋಣ, ಒಳ್ಳೆಯವರಾಗಿರೋಣ, ಒಳ್ಳೆಯದನ್ನೇ ಮಾಡೋಣ. ನಿಮ್ಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆನ ದಯಮಾಡಿ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.